ಅಲ್ಲ ನೆನಪು ಮಾಡ್ರಿ. ಧರ್ಮಕ್ಷೇತ್ರ ಕೂಡಲ ಸಂಗಮದ ಪ್ರಥಮ ಜಗದ್ಗುರುಗಳಾದ ಶ್ರೀ ಬಸವಜಯ ಮೃತ್ಯುಂಜಯ ಜಗದ್ಗುರುಗಳ ಪಾದಾರವಿಂದಗಳಲ್ಲಿ ಹಣೆಮಣೆದು ಇವತ್ತಿನ ದಿವಸ ಪಂಚಮಸಾಲಿ ಸಮಾಜ ಇತಿಹಾಸದಲ್ಲಿ ದೇಶಕ್ಕೆ ಅನ್ನವನ್ನು ನೀಡಿರ್ತಕ್ಕಂಥ ಸಮಾಜ ಇವತ್ತು ಕವಲು ದಾರಿಯಲ್ಲಿದೆ. ಎಲ್ಲ ಸರ್ಕಾರದ ಸವಲತ್ತುಗಳು ಮೀಸಲಾತಿಯ ಮೂಲಕ ಪಡೆಯಲಾರದೆ ಬಹುದೊಡ್ಡ ಸಮಾಜವಾದರೂ ಕೂಡ ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿ ಅನೇಕ ಜನ ಇನ್ನೂ ಕೂಡ ನರಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಮ್ಮ ಪಂಚಮಸಾಲಿ ಸಮಾಜದ ಪ್ರಥಮ ಜಗದ್ಗುರುಗಳಾದ ಕೂಡಲ ಸಂಗಮ ಪೀಠದ ವಿನಂತಿಸಿಕೊಳ್ಳುತ್ತೇವೆ. ಮಾಧ್ಯಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಬಯಸಿ, ಈಗಾಗಲೇ ವಿಷಯ ಅಂತ ಎಲ್ಲ ಹೇಳಿದ್ದಾರೆ ಅವರು. ನಮ್ಮ ಪಂಚಮಸಾಲಿ ಸಮಾಜದ ಹೋರಾಟ ಮೂರುವರೆ ವರ್ಷದಿಂದ ನಡೆದಿದೆ. ಹೋದ ಸಲ ಅಧಿವೇಶನದೊಳಗೂ ನಾವು ಹೋರಾಟ ಮಾಡಿದ್ದೇವೆ, ಅದಕ್ಕೂ ಮೊದಲು ಮಾಡಿದ್ದೇವೆ. ತಮಗೆಲ್ಲ ಇತಿಹಾಸ ಗೊತ್ತದೆ, ಇತಿಹಾಸ ಹೇಳ್ಕೊತ ಕುಂಡ್ರಂಗಿಲ್ಲ ನಾನು. ಈಗ ನಾಳೆ ಬರುವ ಅಧಿವೇಶನದಲ್ಲಿ 10ನೇ ತಾರೀಕಿಗೆ ನಮ್ಮ ಸಮಾಜದ ಹೋರಾಟ ಇದ್ದು, ನಮ್ಮ ಸಮಾಜದ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸಿದ್ರೆ ಒಳ್ಳೆಯದು. ಸ್ಪಂದಿಸಲಿ ಅಂತೇಳಿ ನಾವು ವಿನಂತಿಸಿಕೊಳ್ತೀವಿ. ಒಂದು ವೇಳೆ ಸ್ಪಂದಿಸದೇ ಇದ್ರೆ ನಾವು ಘೇರಾವ್ ಹಾಕಬೇಕು ಅನ್ನುವಂಥ ತಯಾರಿ ಒಳಗಿದ್ದೀವಿ. ಯಾಕಂದ್ರೆ ಈಗಾಗಲೇ 10,000 ಟ್ರ್ಯಾಕ್ಟರ್ಗಳು ಮತ್ತು 15ರಿಂದ 20 ಲಕ್ಷ ಜನ ಕೂಡುವ ನಿರೀಕ್ಷೆ ಇದೆ. ನಮ್ಮ ಜಿಲ್ಲೆಯಿಂದ 500 ಟ್ರ್ಯಾಕ್ಟರ್ ಎಲ್ಲ ತಾಲೂಕುಗಳು ಕೂಡಿ 50ರಿಂದ 60 ಸಾವಿರ ಜನ ಇಲ್ಲಿಂದ ಸಮಾಜದ ಬಾಂಧವರು ಹೋರಾಟಕ್ಕೆ ಭಾಗವಹಿಸ್ತಾ ಇದ್ದಾರೆ. ಇದು ಯಾಕಿಷ್ಟು ದೀರ್ಘಕ್ಕೆ ಬಿತ್ತು ಅನ್ನೋ ವಿಷಯ ತಮಗೆಲ್ಲ ಗೊತ್ತದ. ಆದ್ರೆ ಒಂದೆರಡೇ ಮಾತಿನಲ್ಲಿ ಹೇಳ್ತೀನಿ. ಹಿಂದೆ ಹೋರಾಟ ಮಾಡಿ ಹಿಂದಿನ ಸರ್ಕಾರ ಇದ್ದಾಗ ಅವರು ಹಿಂಗೆ ಹೇಳ್ಕೋತ ಬಂದು ತುದಿಗೆ ಬಂದು ಇದು ಅನಿವಾರ್ಯ ಆಕತ್ತೆ, ನಾವು ಕುಡ್ಲೇಬೇಕಾಗೋ ಅನ್ನೋಂಥ ವಿಚಾರದಿಂದ ಲಾಸ್ಟಕ್ಕೆ 2-3 ತಿಂಗಳು 1 ತಿಂಗಳು ಇರ್ತಾ ಬಂದು 2D ಅಂತೇಳಿ ಒಂದು ಇದು ಕೊಟ್ಟರು. 2D ಕೊಟ್ರಂದ್ರೆ ಅದು ಸಮಾಧಾನಕರ ಬಹುಮಾನ. ನಮಗೆ ಸಮಾಧಾನ ಇದ್ದೆ, ಪೂರಾ ಇಲ್ಲ ಅಂದ್ರೂ ಸಹಿತ ಸಮಾಧಾನಕರ ಬಹುಮಾನ ಇತ್ತು. ಸ್ವಲ್ಪ ಪಟ್ಟಿಗೆ ಒಂದು ಹೆಜ್ಜೆ ಮುಂದೆ ಬಂದಿದ್ರು. ನಮ್ಮನ್ನೆಲ್ಲ ಹಿಂದುಳಿದ ಲಿಸ್ಟಿನೊಳಗೆ ಬರುವಂಗೆ ಮಾಡಿದ್ರು. ಅದಕ್ಕೆ ನಾವು ಸಮಾಧಾನಕರ ಐತಿ, ಮತ್ತೆ ಮುಂದಿನ ಹೆಚ್ಚಿನ ಬೇಡಿಕೆಗಳನ್ನು ಮುಂದೆ ಮಾಡೋಣ ಅಂತ ಹೇಳಿ ನಾವು ಒಪ್ಕೊಂಡಿದ್ದೀವಿ. ಒಪ್ಕೊಂಡ ಬಳಕನು ಅದು ಏನಾಯ್ತು, ಕೆಲವರು ರಾಜಕೀಯ ಮಾಡಿದ್ರು, ಅದರೊಳಗೂ ಭಿನ್ನಾಭಿಪ್ರಾಯ ಮಾಡಿದ್ರು. ಇಲ್ಲ ಅದು ಏನು ಸರಿ ಇಲ್ಲ ಹಂಗೆ ಹಿಂಗೆ ಅಂತಂದು ಹಿಂಗಾಗಿ ಅದು ಕೋರ್ಟಿಗೆ ಹೋಯ್ತು. ಮತ್ತೆ ಕೋರ್ಟಿಗೆ ಹೋಗಿ ಬಿದ್ದ ಬಳಕ 2Dನೂ ಆಗಲಿಲ್ಲ ನಮಗೆ. ನಂತರ ಸರ್ಕಾರ ಬದಲಾವಣೆ ಆಯಿತು. ನಮ್ಮ ಜನಪ್ರತಿನಿಧಿ 12 ಮಂದಿ ನಮ್ಮ ಸಮಾಜದ ಜನಪ್ರತಿನಿಧಿಗಳು ಬಂದರು. ಆಮೇಲೆ ನಮ್ಮ ಸಮಾಜದ ಅವಲಂಬಿತರಾದಂಥ ಇನ್ನೂ 20-30 ಶಾಸಕರು ಬಂದರು. ಆ ಟೈಮ್ದಾಗ ಎಲ್ಲರಿಗೂ ಅನುಕೂಲ ಆಯಿತು. ಮುಂದೆ ಅವ್ರು ಏನು ಹೇಳಿದರು, ಅವಾಗ ಹಿಂದಿನ ಹೋರಾಟ ಮಾಡೋ ಹೊತ್ನಾಗ ನಮ್ಮ ಸರ್ಕಾರ ಬಂದ 24 ತಾಸಿನೊಳಗೆ ನಾವು 2Aನೇ ಕುಡಿಸ್ತೀವಿ, 2D ಗೀಡಿ ಯಾವುದು ಬೇಡ ನಮಗೆ, 2Aನೇ ಮಾಡ್ತೀವಿ ಅಂದರು. ಫುಡ್ಡಿಗೆ ಏನು ಬೇಕಾಗೈತಿ 2 ಕಣ್ಣ, ನಮಗೆ ಬೇಕಾದದ್ದು ಅದೇ. ನೀವು ಮತ್ತು 2Aನೇ ಕುಡಿಸಿದ್ರೆ ಭಾಳ ಚಲೋ ಆಯಿತು. 2D ಏನು ಸವಲತ್ತುಗಳು ಬೇಕು ನಮಗಷ್ಟೇ. ಮತ್ತೊಬ್ಬರಿಗೆ ಎಲ್ಲ ಸಮಾಜಕ್ಕೆ ಸಿಗುವಂಥ ಸವಲತ್ತುಗಳು ನಮ್ಮ ಸಮಾಜಕ್ಕೂ ಬೇಕಂತ ಕೇಳ್ತಾ ಇದ್ದೀವಿ. ಅದ್ರ ಬಿಟ್ಟರೆ ಮತ್ತೇನಿಲ್ಲ. ಈಗ 2% ಹೆಚ್ಚು ಮಾಡಿದಾರೆ, ಇದನ್ನು ತಗೊಳ್ಳೋನು. ಮತ್ತು ಇದ್ರೊಳಗೆ ಏನಾಗಿತ್ತು ಅಂದರೆ 2Aದೊಳಗೂ 105 ಜಾತಿಗಳು ಇರೋದ್ರಿಂದ ಅಲ್ಲಿ ಭಯಂಕರ ರಶ್ ಅದ. ಅವ್ರು ಎಲ್ಲ ಲೆಕ್ಕ ಹಾಕಿ 2D ಮಾಡಿ 2D ಒಳಗೂ ಕೆಲವು ಯಾವ 2Aದಾಗಿಲ್ಲ ಅಂತ ಎಲ್ಲ ಲಿಂಗಾಯತ ಸಮಾಜಗಳನ್ನು ಕೂಡಿಸಿ 2D ಅಂತ ಹೇಳಿ ಮಾಡಿ ಒಂದು ಲೆಕ್ಕಾಚಾರಿ ಮಾಡಿಕೊಟ್ಟಿದ್ರು ಅವರು.
ಅದು ಬ್ಯಾಡ ಅಂದ ಬಳಕ ಇದು 2A ಮಾಡಚೇ ತೀರ್ತೀವಿ ಅಂತ ಹೇಳಿ ಏನು ಎದಿ ತಟ್ಟಿ ಹೇಳಿದ್ರು ನಮ್ಮ ಕಾಂಗ್ರೆಸ್ಸಿನ ಈಗಿನ ಶಾಸಕರು. ಅವಾಗ ಮಾಜಿನೂ ಇದ್ರು, ಕೆಲವರು ಹಾಲಿನೂ ಇದ್ರು, ಎಲ್ಲರೂ ಹೇಳಿದ್ರು 1 ತಾಸಿನಾಗ ಕುಡಿಸ್ತೀನಿ, 24 ತಾಸಿನಾಗ ಕುಡಿಸ್ತೀವಿ, 1 ತಿಂಗಳದಾಗ ಕುಡಿಸ್ತೀವಿ ಎಲ್ಲ ಹೇಳಿದ್ರು. ಅದ್ರ ನಂತರ 2 ವರ್ಷ ಆಯ್ತನಲ್ಲ, ಹೆಚ್ಚು ಕಡಿಮೆ 2 ವರ್ಷ ಆಯ್ತು. 2 ವರ್ಷದಾಗ 10 ಸರಿ ಮಾಡಿದ್ರು. CM ಅವ್ರು ಭೇಟಿನೇ ಕೊಡ್ಲಿಲ್ಲ ಇವ್ರಿಗೆ 1 ವರ್ಷ ತನ. ಹೋದ ವರ್ಷ ಜುಲ್ಮೆ ಇದ್ರೊಳಗೆ ಭೇಟಿ ಆದ ಹೊತ್ನಾಗ ಯಾರೂ ಬಾಯಿ ತೆಗಿಲಕ್ ತಯಾರಿಲ್ಲ. ಯಾರೂ ಅಲ್ಲಿ ಕಾಂಗ್ರೆಸ್ದೊಳಗೆ ಬಸನಗೌಡರು ಆಗ್ಲಕ್ ತಯಾರಿಲ್ಲ. BJPಯಾಗ ಹೆಂಗೆ ಬಸನಗೌಡರು ಸಮಾಜದ ಹೋರಾಟಕ್ಕೆ ಮುಂದಾಗಿದ್ರು, ಹಂಗೆ ಒಬ್ಬರು ಬಸನಗೌಡರು ಆಗ್ಲಕ್ ತಯಾರಿಲ್ಲ. ಎಲ್ಲರೂ ಹಿಂದೆ ಕೂತೆ ಹೇಳೋರು, ಅವ್ರ ಮರ್ಜಿನೇ ಕಾಯೋರು. ಈ ದೃಷ್ಟಿಯಿಂದ ಅದು ಕೆಲಸ ನಮ್ಮದು ಅವರು ಸರ್ಕಾರಕ್ಕೆ ಮುಟ್ಟಿಲ್ಲ, ಒತ್ತಡ ಸರ್ಕಾರಕ್ಕೆ ಸರಿಯಾಗಿ ಮುಟ್ಟಿಲ್ಲ. ಯಾಕಂದ್ರೆ ಇವರೇ ಸಮಾಜಕ್ಕೊಂದು ಹೇಳ್ತಾರ, ಒಳಗೊಂದು ಹೇಳ್ತಾರ. ಸಮಾಜಕ್ಕೊಂದು ಹೇಳ್ತಾರ, ನಾವೆಲ್ಲ ಸಮಾಧಾನ ಮಾಡ್ತೇವಡ್ರಿ ಅಂತ ಹೇಳ್ತಾರ. ಏನು ಸಮಾಧಾನ ಮಾಡ್ತಾರ? ನಮಗೆ ಬೇಕಾದದ್ದು ಮೀಸಲಾತಿ. ಅದಕ್ಕೆ ಈಗಂತರೂ ಜನರ ಒತ್ತಾಯಕ್ಕೆ ಈ ಎಲ್ಲ ಶಾಸಕರು ಯಾರೂ ವಿರೋಧ ಅಂತರೂ ಮಾತಾಡೋದಿಲ್ಲ, ಕೆಲಸ ಮಾಡಂಗಿಲ್ಲ ಈ ಪರಿಸ್ಥಿತಿ ಒಳಗೆ. ಯಾಕಂದ್ರೆ ಇವರೆಲ್ಲರೂ ಸಮಾಜದ ಬೆಂಬಲದಿಂದ ಆರಿಸಿ ಬಂದಾರ. ಇವ್ರು ಎಷ್ಟೆಷ್ಟರೊಳಗೆ ಬೀಳ್ತಿದ್ರು, ಈ ಸಲ ಹೆಂಗೆ ಆರಿಸಿ ಬಂದರು ಇಷ್ಟು ಜನ, ಮತ್ತು ಸಮಾಜ ಅವ್ರಿಗೆ ಎತ್ತಿ ಹಿಡ್ದೈತಿ ಅನ್ನೋದು ವಿಚಾರ ಮಾಡಿಕೊಂಡು ಸಮಾಜದ ಕೆಲಸ, ಉಳಿದ ಸಮಾಜಕ್ಕೆ ಅನ್ಯಾಯ ಮಾಡತ್ತೆ ಹೇಳಂಗಿಲ್ಲ ನಾವು. ಅದೇನೋ ನೆವ ಹೇಳ್ಕೊತ ಬರ್ತಿರ್ತಾರೆ. ನಮ್ಮ ಸಮಾಜಕ್ಕೆ ಏನು ಕೊಡ್ಬೇಕಾಗೈತಿ ಅಷ್ಟು ಕೊಡ್ರಿ. ಅವ್ರಿಗೆ ಸ್ವಲ್ಪ ಉದ್ಯೋಗದೊಳಗೆ, ಶಿಕ್ಷಣದೊಳಗೆ ಅದಕ್ಕೆ ಅವಕಾಶ ಮಾಡಿ ಕೊಡ್ರಿ ಅಂತ ಹೇಳಿ ಕೇಳ್ತಾ ಇದ್ದೀವಿ. ಇದು ಬಹಳ ದಿವಸದಿಂದ ಅದ. ಮತ್ತು ನಾವೇ ಕೇಳಲಿಲ್ಲ, ನಾವೇ ನಮ್ಮ ಅಧಿಕಾರದ ಆಸೆಕ್ಕಾಗಿ, ನಮಗೆ ಸ್ಥಾನಮಾನಗಳ ಆಸೆಕ್ಕಾಗಿ ನಾವು ಬಾಯಿ ಮುಚ್ಕೊಂಡು ಕೂತ್ರ ಯಾರು ಕೊಡ್ತಾರ್ರಿ? ಅದಕ್ಕೆ ಬಸನಗೌಡರು ಏನು ಮಾಡಿದ್ರು, ಇದು ಮುಗಿದ ನಂತರ ಹೊಸ ಸರ್ಕಾರ ಬರೋಣ, ನಾವು 6 ತಿಂಗಳು ಇದಕ್ಕೆ ಮೀಟಿಂಗ್ಗೆ ಬರಲಿಲ್ಲ, ಅವ್ರು ಸನ್ನೆನೇ ಬರಲಿಲ್ಲ. ಯಾಕಂದ್ರೆ ಸರ್ಕಾರ ಆಗೈತಿ, ಮತ್ತು ಅಲ್ಲಿ 12 ಮಂದಿ MLAಗಳು ಅದಾರ, ಮಾಡ್ತಾರ ಅಂತ ಹೇಳಿ ಅವರು ಬಿಟ್ರು. ಇವ್ರು ಯಾರೂ ಧ್ವನಿನೇ ಎತ್ತಿಲ್ಲ. ಮುಂದೆ ಸಮಾಜದವ್ರು ಎಲ್ಲರೂ ಕೂಡಿ ಬೆಳಗಾವದೊಳಗೆ ಇದು ಬಸನಗೌಡರು ಹೊರತ ಅನಿವಾರ್ಯ ಅಂತ ಹೇಳಿ ಬಸನಗೌಡ್ರಿಗೆ ಹೋಗಿ ಗುರುಗಳನ್ನ ಕರ್ಕೊಂಡು ಹೋಗಿ ಬಸನಗೌಡ್ರು ಕರ್ಕೊಂಡು ಮತ್ತೆ ತಿರುಗಿ ನೀವು ಎದಿಗೆ ಇದ್ರೊಳಗೆ ಹೋರಾಟದೊಳಗೆ ಭಾಗವಹಿಸದೇ ಇದ್ದರೆ ನಮ್ಗೆ ಉಳಿಗಾಲಿಲ್ಲ, ನಮ್ಮ ಕೆಲಸ ಆಗೋದಿಲ್ಲ ಅಂತೇಳಿ ಒತ್ತಾಯ ಮಾಡಿದಾಗ ಅವ್ರು ಹೇಳಿದ್ರು, ನಾ ಇರ್ತೀನಿ, ನಾನಂತರೂ ವಿರೋಧ ಪಕ್ಷದಾಗ ಅದೇ ಅದೀನಿ, ನಾ ಮಾತಾಡತ್ತೀನಿ, ನೀವು ತಯಾರಾಗಿ ನಿಮ್ಮ ಸಮಾಜ. ಯಾಕಂದ್ರೆ ಸರ್ಕಾರಕ್ಕೆ ಒತ್ತಡ ಬೀಳ್ಬೇಕಂದ್ರೆ ಒಳಗಿದ್ದವ್ರ ರೂಲಿಂಗ್ದವ್ರು ಇದ್ದವ್ರೆ ಪ್ರೆಷರ್ ಮಾಡಿದ್ರೆ ಬೀಳ್ತದ. ಮತ್ತು ನೀವೇ ಧ್ವನಿ ಎತ್ತಲಿಲ್ಲ ಅಂದ್ರೆ ನಮಗೆ ವಿರೋಧ ಪಕ್ಷಗಳಿಗೆ ಏನು ಉತ್ತರ ಕೊಡಬೇಕು ಒಟ್ಟು ಕಳಿಸ್ತಾರೆ ಅವರು. ಇಟ್ಟೇ ಆಗ್ತದನ. ನಾ ಇಲ್ಲ, ಕೆಲವ್ರು ಮಾಡ್ತೀವಂದ್ರು, ಕೆಲವ್ರು ಇಲ್ಲ ಅಂದರು, ಏನೇನು ಬರಲಿಲ್ಲ, ಅದು ಹಂಗಾಯ್ತು ಹಿಂಗಾಯ್ತು, 2D ಮಾಡಿದ್ರು, ಇದು ಆಯ್ತು, ಏನೇನು ಕತೆ ಹೇಳ್ಕೊತ ಬಂದರು. ಅದಕ್ಕೆ ಈಗ ಸಮಾಜ ಏನಾಗ್ಯದ್ರಿ, ಯಾರು ನಮ್ಮವ್ರ ಕೆಲಸ ನಮ್ಮ ಕೆಲಸ ಮಾಡ್ತಾರೆ, ನಮಗೆ ಪಕ್ಷ ಸಂಬಂಧ ಇಲ್ಲ. ಸಮಾಜಕ್ಕೆ ಯಾರು ನಮ್ಮ ಸಮಾಜದ ಸಲುವಾಗಿ ದುಡಿತಾರೆ ಅವ್ರ ಬೆನ್ನೆಲುಬಾಗಿರ್ತದ. ಈಗ ನಾವು ಪಾಠಕ್ಕೆ ಅವ್ರಿಗೆ ಯಾವಾಗಾರ ಯಾರ್ಯಾರಿಗೆ ಪಾಠ ಕಲಿಸ್ಬೇಕು ಅನ್ನೋದು ಕಲಿಸ್ತಾರ. ಅದಕ್ಕೆ ತಾವು ಸಮಾಜದ ಋಣ ತೀರಿಸ್ಬೇಕಾದ್ರೆ ಎಲ್ಲರೂ ಒಕ್ಕಟ್ಟಾಗಿ, ನೀವೇನ ಪಕ್ಷ ಬಿಟ್ಟು ಹೋಗ್ತೀನಿ, ಬೇರೆ ಪಕ್ಷ ಮಾಡ್ತೀನಿ ಅಂತ ಹೇಳಂಗಿಲ್ಲ. ನಮ್ಮ ಸಮಾಜಕ್ಕೆ ಒಂದು ಅನುಕೂಲ ಮಾಡಿ ಕೊಡು ಅಂತ ಹೇಳೋದೈತಿ. ಇದ್ರಾಗ ಏನು ತಪ್ಪದ? ಅದಕ್ಕೆ ಜನಪ್ರತಿನಿಧಿಗಳು ಮುಂದಾಗಿ ನೀವು ಮಾಡದೇ ಇದ್ರೆ ನಮ್ಮ ಸಮಾಜದ ಜನರ ಭಾವನೆಯೊಳಗೆ ಏನು ಬರ್ತದ, ಇವರು ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಸ್ಥಾನಮಾನಗಳಿಗಾಗಿ ಧ್ವನಿ ಎತ್ತಂಗಿಲ್ಲ. ನಾವು ಒಂದಿನ ಬೆಳಗಾವದಾಗೆ ಹೇಳಿದೆವು, ನಮ್ಮ ಲಕ್ಷ್ಮಿ ಅಕ್ಕ ಅವ್ರಿಗೆ, ಅಕ್ಕವ್ರ ನೀವು 6 ತಿಂಗಳಾಯ್ತು ಬಂದು, ಅವತ್ತ ಸವದತ್ತಿ ಒಳಗೆ ಹೇಳಿದ್ರಿ 24 ತಾಸಿನೊಳಗೆ ನಾ ಕುಡಿಸ್ತೀನಿ ಅಣ್ಣ, ನಮ್ಮ ಜನ ಭಾಳ ತೊಂದರೆ ಒಳಗದಾರ ಅಂತ ಹೇಳಿದ್ರಿ. ಈಗ ಗೊತ್ತಾಗ್ಲಿಲ್ಲವ, 6 ತಿಂಗಳಾಯ್ತು ತೊಂದರೆ ಒಳಗಿಲ್ಲವ, ಮತ್ತು ನಿಮಗೇನು ಧ್ವನಿ ಎತ್ತಲಕ್ಕೆ ಆಗೋದಿಲ್ಲ. ನೀವು ಇಬ್ಬರು ಮಂತ್ರಿ ಅದೀರಿ, ನಮ್ಮವರು ಶಿವಾನಂದ ಪಾಟೀಲ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇಬ್ಬರು ಮಂತ್ರಿಗಳು ಎಲ್ಲಾನು ಕರ್ಕೊಂಡೋಗಿ ನಿತ್ರ ನನ್ನ ಅನಿಸಿಕೆ 1 ತಾಸಿನಾಗ ಕೊಡ್ತಾರತ್ತ. ಮತ್ತು ನೀವು ಎದ್ದೇ ನಿಂದಿರ್ಲಿಲ್ಲ, ಕೇಳಿರ್ಲಿಲ್ಲ ಅಂದ್ರೆ ಸಮಾಜ ಕಡೆಗಣಿಸಿ ನೀವು ನಿಮ್ಮ ಸ್ವಾರ್ಥಕ್ಕಾಗಿ ಹೋದ್ರೆ ಅವ್ರು ಯಾಕೆ ಕೊಡ್ತಾರ? ಅದಕ್ಕೆ ನಾನು ಇಲ್ರಿ ಕಾಕ ಮಾಡ್ಯಾವೆಲ್ಲ ಹಂಗೆ ಹಿಂಗೆ ಏನೋ ಹೇಳಿದ್ರು. ನನಗೆ ಅವ್ರಿಗೇನು ತೊಂದರೆ ಐತೋ ಏನೋ ನನಗೆ ಗೊತ್ತಿಲ್ಲ. ಆದ್ರೆ ಈಗ ನಾ ಏನದು, ನಿಮ್ಮ ತೊಂದರೆ ಇದ್ದೇ ಇರ್ತಾವೆ. ಜನರು ನಿಮಗೆ ಯಾವಾಗ ಆಶೀರ್ವಾದ ಮಾಡೋಕೆ ಮಾಡ್ತಾರೆ, ಯಾವಾಗ ನಿಮಗೆ ಪೆಟ್ಟು ಕೊಡ್ಬೇಕು ಕೊಟ್ಟೆ ಕೊಡ್ತಾರ. ಜನರ ನ್ಯಾಯ ಬೇರೆನೇ ಅದ. ಯಾರು ಹೇಳಿದ್ರು ಪಕ್ಷ ಎತ್ತಿ ಹಿಡಿಬೋದು ನಿಮ್ಮನ್ನ, ಆದ್ರೆ ಜನರು ಹಂಗಿಲ್ಲ. ಜನರು ನೀವು ಕೆಲಸ ಮಾಡಿದ್ರೆ ಅಂದ್ರೆ ನಿಮ್ಮನ್ನ ಎತ್ತಿ ಹಿಡಿತಾರೆ. ಆ ದೃಷ್ಟಿಯಿಂದ ಇವತ್ತು ನಮ್ದು ಒಂದು ವಿನಂತಿ ಏನದ, ಎಲ್ಲ ಸಮಾಜದ ಶಾಸಕರು ಮತ್ತು ನಮ್ಮ ಸಮಾಜದ ಹೆಲ್ಪ್ ತೊಗೊಂಡು ಏನು ಆರಿಸಿ ಬಂದಾರ ಆ ಶಾಸಕರು ದನಿ ಕೂಡಿಸ್ಬೇಕು.
ಅಂತ ನಮ್ಮ ವಿನಂತಿ ಅದ. ಈಗ ಉದಾಹರಣೆಗೆ ನಾಗ್ತಾಣದೊಳಗ 60ರಿಂದ 70 ಸಾವಿರ ನಮ್ಮ ಓಟ್ ಅದಾವ. ಅವ್ರ ಆಶೀರ್ವಾದದಿಂದ ಇವ್ರು ಬಂದಾರ, ಯಾರೇ ಇರಲಿ, ಕಾಂಗ್ರೆಸ್ ಇರಲಿ BJP ಇರಲಿ, ಇಂಡಿ ಅವರು ಮತ್ತ ತಾವು ಯಾವಾಗಾದ್ರೂ ಕರೆದ ಮೀಟಿಂಗ್ನಾಗ ಹೇಳ್ಯಾರ, ನಾವು ನಿಮ್ಮ ಸಮಾಜದ ಹೋರಾಟದೊಳಗೆ ನಾವು ನಿಮ್ಗೆ ಪ್ರತಿನಿಧಿಸ್ತೀವಿ, ನಾವು ಒತ್ತಡ ಮಾಡ್ತೀವಿ ಅಂತ ಹೇಳ್ಯಾರ. ಹಂಗೆ ಎಲ್ಲಾರು ಸಮಾಜದವರು. ನಾವೇನು ಉಳ್ದವ್ರದ್ದೆಲ್ಲ ಕಸದ್ ಕೊಡುವತ್ತಂತರೂ ಹೇಳಿಲ್ಲ. ನಮಗೂ ಸ್ವಲ್ಪ ಕೊಡ್ರಿ, ನಮ್ಮಲ್ಲೇನು ಶಿಕ್ಷಣದಾಗ ಬಡವ್ರು ಅದಾರ, ಭಾಳ ಕೆಟ್ಟ ಪರಿಸ್ಥಿತಿ ಇದೆ, ಮಾಡ್ರಿ ಅಂತ ಕೇಳಾಕತ್ತೀವಿ. ಅದಕ್ಕೆ ಸುಮ್ಮನೆ ಏನಾರ ಕತ್ತಿ ಕಟ್ಟೋದು, ಬಸನಗೌಡ್ರು ಅದಾಯ್ತು ಇದಾಯ್ತು ನಾವು ಹೆಂಗಾಯ್ತು ನೀವು ಮಾಡ್ರಿ. ನಮ್ಮ ಅಧ್ಯಕ್ಷರು ಈಗ ಏನಪ್ಪ ದೇವ್ರ ಬುದ್ಧಿ ಕೊಟ್ಟಂಗೆ ಕಾಣಿಸ್ತತಿ, ನನಗನ್ಸತಿ. ನಾಳೆ ಬರೋ 10ನೇ ತಾರೀಕಿನೊಟ್ಟಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳಿ ನಾವು ಬಯಸ್ತೀನಿ. ಯಾಕಂದ್ರೆ ನೀವೆಲ್ಲ ಹೋರಾಟ ಮಾಡಿದ್ರೆ ಸಮಾಜ ಎತ್ತಿ ಹಿಡಿತೈತಿ. ಸಮಾಜಕ್ಕೆ ಒಂದು ಗುರುಗಳು ಮಠ ಇಲ್ಲ, ಮನೆ ಇಲ್ಲ, ಎಲ್ಲಿ ಊಟ, ಎಲ್ಲಿ ನೀರು, ಯಾರ ರಾತ್ರಿ ಹೋಗ್ತಾರೋ, ಎಲ್ಲಿ ಮನ್ಯಾಗ ಮನಗ್ತಾರೋ, ಚಪ್ರದಾಗಿರ್ತಾರೋ ಗೊತ್ತಿಲ್ಲ. 4 ವರ್ಷ ಆಯ್ತು ತಿರುಗಲಾಕತ್ಯಾರ. ಮತ್ತು ನೀವು ಅವ್ರು ಶಾಪ್ ಹತ್ತೋದು ನಿಮಗೆ ಈ ನಮನಿ ಮಾಡಿದ್ರಂದ್ರೆ. ಅದಕ್ಕೆ ಸಮಾಜಕ್ಕೆ ಇದೊಂದು ಕೆಲಸ ಮಾಡ್ರಿ. ಏನು ಶಕ್ಯ ಅದ ಅದು ಕೊಡ್ರಿ, ನಾವು ಕಸದ ಕೊಡ್ರಿ ಅಂತ ಹೇಳಂಗಿಲ್ಲ ಯಾರಿಗೆ. ಅದಕ್ಕೆ ನಾವೇನು ಮಾಡ್ಬೇಕತ್ತೀವಿ, ಈಗ ಒತ್ತಡ ಗುರುಗಳು ಇದಕ್ಕೆ ಬರ್ಬೇಕಾಗೈತಿ ಪ್ರೆಸ್ ಮೀಟಿಗೆ. ಅವ್ರಿಗೆ ಅಲ್ಲಿ ಕೆಲಸದ ಒತ್ತಡ ಭಾಳ ಇರೋದ್ರಿಂದ ಲಾಸ್ಟಿಗೆ ಬಂದು ಇಲ್ಲ ನೀವು ಮಾಡಿಬಿಡ್ರಿ, ಟೈಮ್ ಇಲ್ಲ, ಬಸವಗೌಡ್ರಿಗೆ ಬರ್ಲಕ್ಕಾಗೋದಿಲ್ಲ, ನನಗೂ ಬರ್ಲಕ್ಕಾಗೋದಿಲ್ಲ ಅಂತ ಅನ್ನೋದು ಅವ್ರ ಕೆಲಸದ ಒತ್ತಡದಿಂದ ಬರ್ಲಕ್ಕಾಗಿಲ್ಲ, ನಮಗೆ ಹೇಳತ್ ಹೇಳ್ಯಾರ. ವಿಷಯ ಅಂದ್ರು ನಿಮಗೂ ಎಲ್ಲ ಇತಿಹಾಸದ ಗೊತ್ತದ ಪೂರಾ. ನಾವೇನು ಹೇಳ್ತೀವಿ, ಬರೇ ನಾಟಕ ಮಾಡಬೇಡ್ರಿ. ನಾಟಕ ಎಷ್ಟು ದಿನ ನಡೆಯುದು? ನಮ್ಗೆ ಏನು ಕೊಡದಿದ್ರೆ ಕೊಡ್ಲಿ, ಅವ್ರಿಗೆ ಎಷ್ಟು ಕೊಡೋದು ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ ಅಂತ ಹೇಳಿ. ಅದಕ್ಕೆ ಸ್ಪಷ್ಟವಾಗಿ ಸರ್ಕಾರದ ತಪ್ಪ ಅನ್ನಂಗಿಲ್ಲ, ನಮ್ಮ ಜನಪ್ರತಿನಿಧಿಗಳು ಒತ್ತಡದ ಹಾಕಲಾರ್ದಕ್ಕೆ ತಪ್ಪ. ಯಾವ ಸರ್ಕಾರ ಆದ್ರೂ ಮಣಿಬೇಕಾದ್ರೆ ಜನಪ್ರತಿನಿಧಿಗಳ ಒತ್ತಡ, ಜನರು ಮಣಿಬೇಕು. ಜನಪ್ರತಿನಿಧಿ ಮಣಿಬೇಕಾದ್ರೆ ಪ್ರಜೆಗಳ ಒತ್ತಡ, ಇದು ಇದ್ರನ್ನೇ ಮಣಿತಾರ. ಅದಕ್ಕೆ ನಾವೇನು ಹೇಳಕತ್ತೀವಿ, ಇದು ಲಾಸ್ಟ್. ಎಷ್ಟು ದಿನ ಹೋರಾಟ ಮಾಡೋದು? 4 ವರ್ಷ ಆಯ್ತು ರೀ. 8 ದಿವಸ ಹೋರಾಟ ಮಾಡೋದು, ಇದು ಲಾಸ್ಟ್, ಕೊನೆಯದು. ಅದಕ್ಕೆ ಮೊನ್ನೆ ಹೋದ ಬೆಳಗಾವಿ ಅಧಿವೇಶನದೊಳಗ ಬಹಳ ಮುಜುಗುರ ಆಗಿತ್ತು. ಈಗ ಜನ ಕೇಳದಲ್ಲ ಅಂತ ಪರಿಸ್ಥಿತಿ ಇತ್ತು. ಏನೋ ದಂಧಲಿ ಆಕತಿ. ಸ್ವತಃ IG ಅವರೇ ಹೇಳಿದ್ರು, ಇದಿಲ್ಲ ನೀವು ಬಿಟ್ಟು ಚಲೋ ಮಾಡಿದ್ರಿ, ಇಲ್ಲಿಗೆ ದೊಡ್ಡ ದಂಧಲಿ ಆಗಿ ಅಲ್ಲೋಲ್ ಕಲ್ಲೋಲ್ ಆಕಿತ್ತು ಅಂತೇಳಿ. ಯಾಕಂದ್ರೆ ಜನರು ರೊಚ್ಚಿಗೆದ್ರಂದ್ರೆ ಕೇಳುದಿಲ್ರಿ, ಯಾರ ಮಾತು ಕೇಳುದಿಲ್ಲ. ನಾವು ಹೇಳಿದ್ರು ಕೇಳುದಿಲ್ಲ, ಯಾರು ಕೇಳುದಿಲ್ಲ. ಅದಕ್ಕೆ ಜನ ಈಗ ಇದನ್ನ ಭಾವನೆ ಅರ್ಥಕೊಂಡು ಸರ್ಕಾರ ಮತ್ತು ನಮ್ಮ ಜನಪ್ರತಿನಿಧಿಗಳು ಒತ್ತಡಕ್ಕೆ ಮಣಿದು ಏನಾರೇ ಒಂದು ಹಾದಿ ಹುಡುಕಿ ನಮಗೇನು ಶಕ್ಯ ಅದ ಅಷ್ಟು ನಿಮ್ಗೆ ಮಾಡ್ಲಕ್ಕೆ ಶಕ್ಯ ಐತೆ ಅಟ ಮಾಡಿಕೊಡ್ರಿ ಅಂತೇಳಿ ಮನವಿ ಮಾಡ್ಕೊಳಕತ್ತೀವಿ ಅಷ್ಟೇ. ಮತ್ತೇನಿಲ್ಲ. ನಮ್ಮ ಜನರಂತರೂ ಈ ಸರಿ ಕೇಳೋದಿಲ್ಲ, ಯಾರು ಹೇಳಿದ್ರು ಕೇಳೋದಿಲ್ಲ. ಇಲ್ಲಿಂದ 50-60 ನಾವು ಅಂದಾಜು ಹೇಳೇವಿ. ಯಾವ ಊರಾಗ ಕೇಳಿದ್ರು ಎಲ್ಲರೂ ನಾವು ಬರ್ತೇವೆ ಎಲ್ಲ ಕತ್ತಿದಾರ. ಅದಕ್ಕೆ ಇಲ್ಲಿಂದ 1 ಲಕ್ಷ ಜನ ಹೋದ್ರೂ ಏನು ಆಶ್ಚರ್ಯ ಇಲ್ಲ. ನಮ್ಗೆ ಕಸದ್ ಕೊಡ್ಬೇಡ್ರಿ, ನಮ್ದು ಹಕ್ಕ ನಮ್ಗೆ ಕೊಡ್ರಿ ಅಂತ ನೀವು ಹೇಳಿದ್ರಿ. ಇದು 2D ಕೊಟ್ಟಾಗ ವಿಜಯಾನಂದ ಕಾಶ್ಯಪ್ನವರೇ ಒಯ್ಯೋದು ಮಾಡಿ, ಇದು ಅಲ್ಪಸಂಖ್ಯಾತರ ಕೊಟ್ಟಿರುವಂತ ಅವ್ರದ ಕಸದ ನಮ್ಗೆ ಕೊಡಾಕ್ತೀರಿ, ನಮ್ದು ಹಕ್ಕ ಕೊಡ್ರಿ, ಬೇರೆಯವ್ರ ಕಸದ ನಾವು ಕೊಡ್ರಿ ಅಂತ ನಾವ್ ಎಂದು ಕೇಳಿಲ್ಲ. ಹಂಗಾಗಿ ನಾ ಇದಕ್ಕೆ ವಿರೋಧಿಸ್ತೀರಿ ಅಂತ ಹೇಳಿ ವಿರೋಧ ಮಾಡಿ ಹೊರಗೆ ಹೋಗಿದ್ರು ಅಂತ ವಿಷಯ ಗೊತ್ತೈತಿ. ಮತ್ತೆ ಒಂದ್ ಕಡೆ ನೀವು ಕಸದ್ ಕೊಡಬೇಡ್ರಿ ಏನಾಗ್ತೀರಿ, ಒಂದ್ ಕಡೆ ಅವರೇ 2D ನೀವು 2D ಕೊಟ್ಟಿ ನಾವು ಸ್ಯಾಟಿಸ್ಫ್ಯಾಕ್ಷನ್ ಅದ. ಅಲ್ಲ ಸರ್, ನಾವು ಸಮಾಜದಿಂದ ಅದನ್ನ ಹೇಳಿಲ್ಲ. ಕಾಶಪ್ಪನವ್ರ ಪಕ್ಷದ ಪರವಾಗಿ ಅದನ್ನ ಅವ್ರದ್ದು ಕಸದ ಕೊಡಬೇಡ್ರಿ ಅಂತ ಅವ್ರಿಗೇನೋ ಆ ಸಮಾಜದ ಮೇಲೆ ಕಳಕಳಿ ಇರಬೇಕು, ಅದಕ್ಕೆ ಹೇಳಿರ್ಬೇಕು. ನಾವು ಕಸದ ಕೊಡುವತ್ತ ಅನ್ನೋದಿಲ್ಲ. ಯಾಕಂದ್ರೆ ಸರ್ಕಾರಕ್ಕೆ ಒಂದು ಲೆಕ್ಕ ಅದ. ಅದು ಅವ್ರಿಗೆ ಎಷ್ಟು % ಇದು ಕೊಟ್ಟಾರ, ಇದು ಹೆಚ್ಚುವರಿ 4% ಕೊಟ್ಟಿದ್ರೊಳಗೆ ಕಟ್ ಮಾಡಿ ಕೊಟ್ಟಾರ. ಅದು ಗೌರ್ಮೆಂಟ್ ಗೊತ್ತಾ ಯಾವ ರೀತಿ ಮಾಡ್ಬೇಕು ಅನ್ನೋದು. ನಮಗೇನು ಗೊತ್ತಾ? ನಾವು ಅವ್ರದ್ದು ಕಸದ ಕೊಡು ಇವ್ರದ್ದು ಕಸದ ಕೊಡು ಅಂದಿಲ್ಲ ನಾವು. ಅವರು ಅದು ಹೆಚ್ಚುವರಿ ಅದ. ಅದು ಅಲ್ಲಿ 3 ಕಡೆ ಇದು ಅದಾರ, ಅವ್ರಿಗೆ ಅವಕಾಶ ಅದ. ಅದಕ್ಕೆ ಇದು ಅವಕಾಶ ಇಲ್ಲ, ಇದು ಎಂದೂ ಯೂಸ್ ಆಗಿಲ್ಲ. ಇದ್ರೊಳಗಿಂದ 4% ಅಂತ ಹೇಳಿ ಇದ್ರ ತೆಗೆದು ಕೊಟ್ಟಿದಾರ ನಮಗೆ ಮಾಹಿತಿ ಐತಿ. ಇಟ್ಟೆ ಕೋರ್ಟಿನೊಳಗೆ ನೋಡ್ರಿ, ಅದು ಕೋರ್ಟ್ ಎಲ್ಲ ಕುಂಟ್ರ ನೆಪ. ಯಾಕಂತ ಕೇಳ್ರಿ, ಕೋರ್ಟಿಂದ ಇದು ಹೇಳ್ತೀನಿ ನಿಮಗೆ. ಬೊಮ್ಮಾಯಿಯವರು ಕೋರ್ಟ್ನಾಗ ಅಂತ ಹೇಳ್ತಿದ್ರು, ಇವ್ರು ಎಲ್ಲ ಕಾಶಪ್ಪನವರು ಜಿನ್ನಾ ಜಗಾಡ್ತಿದ್ರು, ಕೋರ್ಟ್ನಾಗ ಐತಿ ಅಂತ ಹೇಳ್ತಿದ್ರು. ರಾತ್ರಿ ಇವ್ರಿಗೆ ಅಡ್ವೊಕೇಟ್ ಜನರಲ್ ಅವ್ರಿಗೆ ಹೇಳಿ ರಾತ್ರಿ ತರಿಸಿ ಮರ್ದನ ತೆಗೆದ್ರು. ಈಗೂ ಸರ್ಕಾರದ ಹಂಗೆ ಅದ. ಈ ಸರ್ಕಾರದವರು ಮಾಡಿಸಿದ್ದೇ ಅದ, ಕೋರ್ಟಿಗೆ ಇವರೇ ಕಳ್ಸಿದ್ದದ. ಈಗ ಇವ್ರು ಮನಸ್ಸು ಮಾಡಿದ್ರೆ 1 ತಾಸಿನಾಗ ತೆಗಿತಾರೆ ಕೋರ್ಟಿನ ಏನು ಪ್ರಶ್ನೆನೇ ಇಲ್ಲ. ಅದು ಅಡ್ಗಲ್ಲ, ಅಡ್ಡ ಹಾಕ್ಲಕ್ಕ ಒಂದು ಹಾರಿ.
ಅದಕ್ಕೆ ಸುಮ್ಮನೆ ಅವ್ರು ಕಸದ್ ಕೊಡುವ ನಂಗೆಲ್ರಿ ಇವ್ರು ಜಗಳ ಹಚ್ಚೋ ಸಲುವಾಗಿ ಅದನ್ನೆಲ್ಲ ಎಬ್ಬಿಸ್ತಾರ. ಈ ಕಾಶಪ್ಪನವ್ರಿಗೆ ಎಲ್ಲಿ ಕಳ್ಕಳಿ ಬತ್ತ ಯಾರು ಗೊತ್ತ್ರಿ? ಸಮಾಜದ್ದು ರಾಷ್ಟ್ರೀಯ ಅಧ್ಯಕ್ಷ ಅಂತ ಹೇಳ್ತಾರ. ನಮಗೇನ್ ಮಾಡುದು? ಅದು ಕುಡಿದು ನಾವು ಕಸ್ಕೊಂಡಿಲ್ಲಲ್ಲ, ಸರ್ಕಾರ ಕೊಟ್ಟೈತಿ, ಅದಕ್ಕೊಂದು ನೇಮ್ ಮಾಡಿ ಕೊಟ್ಟಾರ. ಅದಕ್ಕೆ ಅವ್ರು ಯಾಕೆ ಹೇಳಿದ್ರು ಬಿಟ್ಟಿದ್ರು ಗೊತ್ತಿಲ್ಲ, ಆದ್ರೆ ಈಗ ಅವ್ರಿಗೆ ಪರಿವರ್ತನೆ ಆಗಿರ್ಬೋದು. ಪಂಚಶ್ರೇಣಿಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶರಣಬಸಪ್ಪ ಗಣಶೆಟ್ಟಿ ಅವರಿಂದ ಒಂದು ಅದ್ರ ಬಗ್ಗೆ ತಾರೀಕಿಗೆ ಏನಿಲ್ಲ, ನಾವೆಲ್ಲ ಸಮಾಜ ಇವು ಟ್ರ್ಯಾಕ್ಟರ್ಗಳು ರ್ಯಾಲಿ ಇದು ಎಲ್ಲ ಜನ ಕೂಡ್ತದ ಒಂದು ಕಡೆ. ಅವ್ರು ಬಂದು ಮಾತಾಡಿ ಚರ್ಚೆ ಮಾಡ್ಲಕ್ಕ ಅವಕಾಶಗಳನ್ನ ಮಾಡಿದ್ರಂದ್ರ ಕೊಡ್ತೇವಿ, ಮಾತಾಡ್ತೀವಿ. ಬಗೆಹರಿಸ್ತಂದ್ರ ಬಗೆಹರಿಸ್ಕೋತೀವಿ. ಅವರು ಉದ್ದಾಟತನದ ಮಾತಾಡಿ ಹೋದ್ರಂದ್ರ ಜನ ಕೇಳುವುದಿಲ್ಲ. ನಾವು ನೋಡ್ತೀವಿ, ಕೇಳ್ತೀವಿ, ಅಲ್ಲಿ ನಡಿತೀವಿ, ಹತ್ತಿಕ್ತೀವಿ, ಪೊಲೀಸರನ್ನ ಹಚ್ಚಿ ಈ ನಿಮ್ಗ ಅಲ್ಲಿ ಬರಬೇಡ ಅಂತ ಹೇಳಿ ತಾಕೀತು ಮಾಡ್ತೀವಿ ಅಂದ್ರೆ ಕೇಳುವುದಿಲ್ಲ. ಅದು ಯಾವ ಬೆದರಿಕೆಗೂ ಅಂಜುದಿಲ್ಲ ಜನ. ಏನಾಗ್ತದ ಆಗ್ಲೇನು ಅಂತ ನಿರ್ಣಯಕ್ಕೆ ಬಂದಾರ. ಹಾ ಇಲ್ಲ, ಇದ್ರ ಹತ್ರ ಒಂದು ಜಾಗ ಫಿಕ್ಸ್ ಮಾಡಿದಾರ್ರಿ, ಸುವರ್ಣಸೌಧದ ಹತ್ರ. ಅಲ್ಲಿ ಸಮೀಪದೊಳಗೆ ಜಾಗ ಫಿಕ್ಸ್ ಮಾಡ್ಯಾರ. ಅಲ್ಲಿ 10,000 ಗಟ್ಲೆ ಟ್ರ್ಯಾಕ್ಟರ್ ಬರ್ಬೇಕಲ್ರಿ. ಇನ್ನೂ ಹಾದಿ ಒಳಗೆ ಅಲ್ಲೆಲ್ಲಿ ತಡಿತೀವಿ ಅಂತ ಬೆದರಿಕೆ ಹಾಕ್ಲಾಕತ್ತಾರ. ಹಾದಿಕೆ ಒಳಗೆ ಬೆದರಿಕೆ ಹಾಕಿದ್ರಂದ್ರ ಆ ಟ್ರ್ಯಾಕ್ಟರ್ದವ್ರು ಅಲ್ಲೇ ಟೆಂಟ್ ಹೊಡೆದು ಅಲ್ಲೇ ರೋಡ್ ಮೇಲೆ ಬಂದ್ ಮಾಡಿ ಅಲ್ಲೇ ಅಡಿಗೆ ಮಾಡ್ಕೊಂಡು ಅಲ್ಲೇ ಇರೋದಂತ ಅವ್ರು ಡಿಸೈಡ್ ಮಾಡ್ಯಾರ. ಯಾರ್ಯಾರ ಬರೋ ಹಾದಿಗಳ ತಡಿಬೇಕಂತ ಪ್ಲಾನ್ ಮಾಡ್ಲಾಕತ್ತಾರ ಅವರು. ಏನ್ ಮಾಡಿದ್ರು ಉಗ್ರ ಹೋರಾಟ ಆಕತ್ತ. ಹಾ, ಸ್ಪಂದನೆ ಮಾಡದೇ ಇದ್ರ ಆಕತಿ. ಸ್ಪಂದನೆ ಮಾಡಿದ್ರ ನಾವು ಮಾನವೀಯತೆಯಿಂದ ಅವ್ರಿಗೆಲ್ಲ ಮಾಡ್ಕೊಂಡು ಕೇಳಕ್ ಒಬ್ಬರು ಇದ್ರು. ನಮ್ಮ ಶಾಸಕರಿಗೆ ಈಗ ಅದು ಎಷ್ಟು ದಿನದ ನಿರ್ಣಯ ಇಲ್ಲ, ಇದು ಮುಗಿಯುತ್ತನ ಹೋರಾಟ ನಡೀದೆ. ಯಾರನ್ನ ಹೊರ ಹಾಕ್ತಾರ್ರಿ? ಹಾ, ಯಾರನ್ನ ಕಾಂಗ್ರೆಸ್ ಹೊರ ಹಾಕ್ತಾರ್ರಿ ಅವ್ರು? ಸಂಘಟನೆಯಿಂದ ಹೊರ ಹಾಕ ಅವ್ರು ಯಾರ್ರಿ? ಜನ ಇದೆ, ಸಮಾಜ ಒಪ್ಕೊಂಡಿದ. ಈಗ ಸಮಾಜ ಅವ್ರು ಹೊರಗೆ ಹಾಕ್ಲಾಕ್ ನಿಂತಾರ. ಮತ್ತೆ ಮಂದಿ ಅವ್ರು ಯಾರು ಹೊರಗೆ ಹಾಕ್ತಾರ? ತಾನೇ ರಿಸೈನ್ ನೋಡ್ರಿ. ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಆತ್ಮ ಇದು ಇತ್ತಂದ್ರೆ ಏನಾರೆ ಕಾಗದ ಹರಿದು ಹಾಕಿ ರಾಜಾನೆ ಬರ್ದು ಹೋಗ್ಯಾರ. ಮತ್ ತಿರುಗಿ ನಾ ಅದೇನೈತಿ ಹೇಳ್ತಾರ, ನಾ ತೆಗಿತೀನಿ ಅಂತ ಹೇಳ್ತಾರ. ಜನ ಸಮಾಜ ಒಪ್ಪಬೇಕಲ್ರಿ. ಪಂಚಮಸಾಲಿಯವ್ರಿ ಅವ್ರನ್ನೇ ಹೊರಗೆ ರೆಡಿ ಆಗ್ಯಾರ. ಈಗ ನಿಮ್ ಸಮಾಜದಲ್ಲೇ ಮುಖಂಡರುಗಳನ್ನ ನೀವು ಮೊದ್ಲೇ ಹೇಳಿದ್ರಿ, ಒಗ್ಗಟ್ಟಿಲ್ಲ, ಈ ತರ ಅಧಿಕಾರ ಅಥವಾ ಪಕ್ಷ ನಿಷ್ಠೆಗೋಸ್ಕರ ಸಮಾಜನ ಮರಿತಾ ಇದಾರೆ. ಹೌದು. ಈಗ ನೀವು ಒಂದೊಂದು ಈಗ ಯತ್ನಾಳ್ ದೃಷ್ಟಿಯಿಂದ ಚೆನ್ನಾಗಿದೆ, ಆ ಕಡೆ ಕಾಶಪ್ಪನ ದೃಷ್ಟಿಯಿಂದ ನಿಮ್ ಹೋರಾಟನೇ ಡಿವೈಡ್ ಆಗೋಗಿದೆ. ಹಾಗಾಗಿ ಇದನ್ನ ಸರ್ಕಾರಗಳಾಗ್ಲಿ ಆಡಳಿತ ಪಕ್ಷಗಳಾಗ್ಲಿ ಅದನ್ನ ಚೆನ್ನಾಗಿ ಬಳಸ್ಕೊಳ್ತಿದ್ದಾರೆ. ಹೌದು. ಈಗ ನಿಮ್ ಸಮಾಜನ ಒಂದ್ಗೂಡಿಸ್ಲಿಕ್ಕೆ ನೀವೇನಾದ್ರು ಪ್ರಯತ್ನ ಮಾಡ್ತಿದ್ದೀರಾ? ಸಮಾಜದ ಮುಖಂಡರುಗಳು ಏನಾದ್ರು ಪ್ರಯತ್ನ ಮಾಡ್ತಿದಾರ ಒಂದು ವೇದಿಕೆಗೆ ತರ್ಲಿಕ್ಕೆ ಮುಖಂಡರು? ಈಗ ಸರ ಸಮಾಜ ಏನ ಸಮಾಜದೊಳಗ ಅಧಿಕಾರ ಅಂದ್ರ ಜನಪ್ರತಿನಿಧಿಗಳ ರಹಿತ ಒಂದು ಸಂಘಟನೆ ಆಗ್ಲಾಕತ್ತಿದೆ. ಅಂದ್ರ ಅವ್ರಿಗೆ ಅಧಿಕಾರ ಇಲ್ಲ. ಯಾವುದು ಅಧಿಕಾರಿಗಳು ಇವು ಒಂದೊಂದು ಅಧಿಕಾರ ನಾಶಕ್ಕಾಗಿ ಹೆಂಗ್ ಬೇಕಾದಾಗ ಮಾತಾಡ್ತಾರ. ಅದಕ್ಕೆ ಸಮಾಜದೊಳಗ ಹಿರಿಯರು ಒಂದು ಯೋಚನೆ ಮಾಡ್ತಾ ಇದ್ದಾರೆ. ನಾವು ಯಾವ ರೀತಿ ಮಾಡಿದ್ರು ನಮ್ಮ ಕೆಲಸ ಯಾರು ಮಾಡ್ತಾರ ಅವ್ರ ಬೆನ್ನೆಲುಬಾಗಿ ಇರೋರು ಸಮಾಜ. ನಾವ್ ಯಾರ್ದು ಕಾಂಗ್ರೆಸ್ನಾಗಿದ್ದವ್ರದು ಅವ್ರ ಬೆನ್ನೆಲುಬಾಗಿ, ಬಿಜೆಪಿ ಇದ್ದವ್ರ ಬೆನ್ನೆಲುಬಾಗಿ ಇರಂಗಿಲ್ಲ. ಸಮಾಜ ಏನಿರ್ತದ, ಸಮಾಜದ ಕೆಲಸ ಯಾರು ಮಾಡ್ತಾರ ಅವ್ರ ಬೆನ್ನೆಲುಬಾಗಿ ಇರ್ತಾರ. ಅವ್ರು ಲೆಕ್ಕಕ್ಕೆ ತಗೊಳ್ಬಾರ್ದಂತ ಬಿಟ್ಟೇವಿ. ಈಗ ನಾಳೆ ಅಧಿವೇಶನದೊಳಗ ಅವ್ರಿಗೆ ನಿಟ್ಟೂರು ಮಾಡಿ ಫೈನಲ್ ಮಾಡಿಬಿಡ್ತೈತಿ. ನೀವು ಹೋಗುದಿದ್ರ ಮಾತಾಡಂಗಿದ್ರ ಅಧಿವೇಶನದ ಕಾಲಿಡು, ಇಲ್ಲಿಕಂದ್ರ ಹೋಗ್ಬೇಡ. ಸಮಾಜ ಕೆಲವು ರಾಜಕಾರಣಿಗಳು ಮತ್ತೆ ಸ್ವಾಮಿಗಳ ಹಿಂದೆ ಬಿದ್ದು ಇತ್ತೋಚದಂತ ಆಗಿದೆ. ಇಲ್ಲ, ಹಂಗೇನು ನಮ್ಮ ಸ್ವಾಮಿಗಳೇನು ಹಂಗ ಮಾಡಿಲ್ಲ. ಸಮಾಜ ಸಲುವಾಗಿ ದುಡಿಲಕತ್ತಾರ. ಉಳಿದ ಸ್ವಾಮಿಗಳ ಬಗ್ಗೆ ನಾವು ಅವ್ರು ಸಮಾಜಕ್ಕಾಗಿ ಮಾಡ್ತಿದ್ದಾರೆ, ಮತ್ತು ರಾಜಕೀಯ ವ್ಯಕ್ತಿಗಳ ಬೆನ್ನು ಬಿದ್ದಿದ್ದಾರೆ. ಅದೇನಾಗುತ್ತೆ, ಕೆಲವೊಂದಷ್ಟು ಜನಕ್ಕೆ ವಿರೋಧ ಆಗತ್ತೆ, ರಾಜಕೀಯ ಕಾರಣಕ್ಕೆ ಸಹಿಸ್ಕೊಳ್ಳಲ್ಲ. ಇದಕ್ಕಾಗಿ ಹೋರಾಟ ಮಾಡಿದ್ದಾರೆ. ಸರ್, ಅದೇನಾಗಿದೆ ಅಂದ್ರ ಸ್ವಾಮಿಗಳದು ತಪ್ಪಿಲ್ಲ. ಸ್ವಾಮಿಗಳಿಗೆ ಏನೇನೋ ಹೇಳಿ ಅವ್ರಿಗೆ ಹೇಳಿ ಅವ್ರು ನಿನ್ನ ಉನ್ನತ ಮಟ್ಟಕ್ಕೆ ಒಯ್ತೀನಿ ಅನ್ನ, ಇವರು ನಿನ್ನ ಮುಖ್ಯಮಂತ್ರಿ ಮಾಡ್ತೀನಿ, ಅದು ಮಾಡ್ತೀನಿ ಅಂತ ಸ್ವಾಮಿಗಳು ಹೇಳ್ಕೊತ ಹೊಂಟಿದ್ದಾರೆ. ಅವ್ರವ್ರು ಅಡ್ಜಸ್ಟ್ಮೆಂಟ್ ರೀ. ಅದು ನಮಗೇನು ಸಮಾಜಕ್ಕೆ ಏನು ಸಂಬಂಧ ಇಲ್ಲ. ಸಮಾಜಕ್ಕೆ ಎಫೆಕ್ಟ್ ಆಗ್ತದೆ. ಹಾಗೆ ಅದ್ರಿ, ಸಮಾಜಕ್ಕೆ ಎಫೆಕ್ಟ್ ಹಾಕೋತ ಬಂದದ. ಈಗ ಹಿನ್ನೆಲೆ ಆಗೋದು ಹಿನ್ನಡೆ ಆಗೋದು ಅದರಿಂದನೇ ಹಾಕೋತ ಬಂದದ. ಯಾಕಂದ್ರೆ ಮೊದಲು ರಾಜಕೀಯ ಹೋರಾಟನ ಆರಂಭಿಸಿದ್ರೆ ಇವತ್ತೆಲ್ಲ ಕರೆಕ್ಟ್ ರೀ. ಈಗ ಸರ್ ರಾಜಕೀಯ ಆಗುದು ಕರೆಕ್ಟ್ ಸರ್. ಈಗ ಉದಾಹರಣೆಗಾಗಿ ಮೊದಲ ಪಾದಯಾತ್ರೆ ಚಾಲೂ ಮಾಡುವ ಹೊತ್ನ್ಯಾಗ ನಿರಾಣಿ ಅವರ ಮುತುವರ್ಜಿ ವಹಿಸಿ ಮಾಡಿದ್ರು.
ತಾವು ಮಂತ್ರಿ ಆದ್ರೂಪಲೆ ಪಾದಯಾತ್ರೆ ಕ್ಯಾನ್ಸಲ್ ಅಂತ ಹೇಳಿ ಹೇಳಿದ್ರು. ಅದ್ರ ನಂತರ ಈಗ 3 ವರ್ಷದ ಮೇಲೆ ಅವ್ರಿಗೆ ಪರಿವರ್ತನೆ ಆಗ್ಯದ. ನಾ ಸಮಾಜದ ವಿರುದ್ಧ ಏನ್ ಮಾಡಿದ್ನಿ, ಏನ್ ನನಗ ಪ್ರತಿಫಲ ಸಮಾಜ ಕೊಡ್ತು ಗೊತ್ತಾಗ್ಯದ. ಈಗ ಅವರು ಸಮಾಜದ ಪರವಾಗಿ ಮಾತಾಡ್ತಾ ಇದ್ದಾರೆ. ಅದು ಸ್ವಲ್ಪ ಟೈಮ್ ಆಗ್ತದೆ ನಂಗೆ. ಅವಕಾಶ ಇಲ್ಲ, ಈಗ ಸಮಾಜದ ಪರವಾಗಿ ಮಾತಾಡಿ ಮತ್ತೆ ಅಧಿಕಾರ ಬಂತಾರೆ. ಅದು ಸ್ವಭಾವಕ್ಕೆ ಏನ್ ಮಾಡಕ್ಕಾಗತ್ತೆ? ಇಲ್ಲ ಅಲ್ಲ ಸರ, ಯತ್ನಾಳರು ಹಂಗೆ ಎಲ್ಲ ಹೋಗ್ಬೇಡ್ರಿ. ಯಾಕಂತ ಅವ್ರು ಅಲ್ಲಿ ಏನಾರ ಇಲ್ಲಿ ಎಲ್ಲಾರು ಮಾತಾಡ್ಬಾರ್ದು. ನೋಡ್ರಿ, ಅವರು ಪಕ್ಷದೊಳಗೆ ಏನೇ ಇರ್ಲಿ, ಪಕ್ಷದ ಸಂಬಂಧ ಇಲ್ಲ, ಸಮಾಜದ ಕೆಲಸ ಮಾಡ್ತಾರ, ಸಮಾಜಕ್ಕೆ ಗಟ್ಟಿಯಾಗಿ ನಿಂತಾರ ಹೇಳಿ ಸಮಾಜ ಅವ್ರ ಹಿಂದದ. ಅದೇ ನಿಮ್ ಸಮಾಜದ ಮತ್ತೊಬ್ಬ ವೇದಿಕೆಗೆ ಅಲ್ರಿ ಹಿಗ್ಗಾಮಗ್ಗ ಯಾದಕ್ ಬೈತಾರ್ರಿ? ಅವ್ರ ಏನ್ರಿ ಹಂಗಿಲ್ಲ. ಎಲ್ಲರಿಂದ ಭರ್ತಿ ಆಗ್ತಾ ಇಲ್ಲ, ಖಾಲಿ ಆಗ್ತಾ ಅಲ್ಲ, ನೀವು ಮಾತಾಡಿದ್ರೇನು ಮಾಡ್ತೀರೇನು ಅಂತ ಬೈತಾರ. ನೀವು ಮಾತಾಡಿದ್ರಿ 24 ತಾಸಿನೊಳಗೆ ಕೊಡ್ತೇವೆ ಅಂತ ಹೇಳಿ. ಬಿಜೆಪಿ ಸರ್ಕಾರ ಇದ್ದಾಗ ಏನ್ ಮಾತಾಡ್ತಿದ್ದು, ಧ್ವನಿ ಏನು ಬರ್ತಿತ್ತು? ಏನಾಗಿದ್ದಾವೆ ರಾಜಕೀಯ ಟೀಕೆಗಳಾಗಿದ್ದಾವೆ. ಯತ್ನಾಳ್ ಸಮಾಜದ ಹಿತದೃಷ್ಟಿಯಿಂದ ಮಾತಾಡಿದ್ರು, ಅದು ರಾಜಕೀಯ ಸ್ವರೂಪ ಪಡೆಯುತ್ತೆ, ಹೌದಲ್ಲ? ಈಗ ನೀವು ಆತರ ಪಕ್ಷಾತೀತವಾದ ಹೋರಾಟ ರೂಪಿಸಿ ಸರ್, ನಾವೀಗೇನಲ್ಲ, 1 ಮಿನಿಟ್, ಈಗ ಅವಾಗ ಹೆಂಗ ಬಸನಗೌಡ್ರಿಗೆ ತಮ್ಮ ಸ್ವಪಕ್ಷನ ಮುಖ್ಯಮಂತ್ರಿನ ವಿರೋಧ ಹಾಕೊಂಡು ಮಾಡಿದ್ರು, ಇವರು ಹಂಗ ಗಟ್ಟಿ ಆಗಲಿ, ಒಂದ್ ಸ್ವಲ್ಪ ಹೋಗಿ ನಿಂದ್ರಲ್ಲಿ, ಧ್ವನಿ ಎತ್ಲಿ. ಅವಾಗ ಇವ್ರಿಗೆ ಹೆಂಗ ಬಸನಗೌಡ್ರಿಗೆ ಒಬ್ಬರು ಒಂದ ಶಕ್ತಿಗೆ ಹೆಂಗ ಅವ್ರು ಒಪ್ಪಿದ್ರು, ಇವರು 10-12 ಮಂದಿ 15 ಮಂದಿ ಅದ ಆಗಿತ್ತು. ಸ್ವಲ್ಪ ಪ್ರಮಾಣದಾಗ ಆಯ್ತ್ರಿ, ಆಗಿಲ್ಲತ್ತಲ್ಲ. ಇಲ್ಲ ಅಂದ್ರೆ ಒಂದು 2% ಅಡಿಷನಲ್ ಕೊಟ್ಟಿದ್ರಲ್ರಿ. ಸರ್, ಕೋರ್ಟಿಗೆ ಹೋಗುದು ಬಿಡುದು ಅದು ವಿಷಯ ಬೇರೆ. ಕೋರ್ಟಿಗೆ ಹೋಗುದು ಯಾವ ಸರ್ಕಾರ ಇದ್ರು ಅವ್ರ ಕೈಯಾಗಿರ್ತತಿ, ಅದು ಮಾಡ್ತಾರ. ಈಗ ಮುಗಿಸ್ಬೇಕಂದ್ರ ಅದು ಕೋರ್ಟ್ ರಾತ್ರಿ ತೆಗಿತಾರ, ಅದ್ರದ್ದೇನು ಸಂಬಂಧ ಇಲ್ಲ. ಆದ್ರೆ ಏನೇ ಆಗ್ಲಿ ಒಂದ್ ಹೆಜ್ಜೆ ಮುಂದೆ ಹೋಗಿದ್ದೀವಿ ನಾವು, ಒಂದ್ ಸ್ವಲ್ಪ ಅವಕಾಶ ಕೊಟ್ಟಿದ್ರು. ಈಗ ಸರ, ಅವ್ರು ಮಾತಾಡೋರು ಬಸನಗೌಡರು ವಿರೋಧಿಗಳು ಮಾತಾಡ್ತಾರ. ಆದ್ರೆ ಬಸನಗೌಡರು ಮಾತಾಡಿದ್ದು ಹಂಗಲ್ಲ, ಅದು ಮಾತಾಡಿದ್ದು ಹೇಳೇ ಇಲ್ಲ. ತ್ರಾಸ ಹೆಂಗ್ ಕೊಡ್ತಾರ ಅನ್ನೋ ನಾನು ಅಲ್ಲ, ನಾ ಹೇಳ್ತೀನಿ 1 ಮಿನಿಟ್ ರೀ. ಅವ್ರು ಮಾತಾಡುವಾಗ ನಾನು ಇದ್ದೆ, ಕೇಳೀನಿ. ಅವ್ರು ಹೆಂಗಂದ್ರ ಜನ ಮಂದಿ ಹೆಂಗ್ ತ್ರಾಸ ಕೊಡ್ತಾರ ಬಸವಣ್ಣನವ್ರಿಗೆ ಬಿಟ್ಟಿಲ್ಲ. ಆ ಕಾಲದಾಗ 12ನೇ ಶತಮಾನದೊಳಗ ಅದಕ್ಕ ಹಂಗ ಅದನ್ನ ಆ ಮಾಸೆ ಹೇಳಿದ್ರ ಇವ್ರು ಏನೇನೋ ಕತಿ ಕಟ್ತಾರ್ರಿ. ಅವ್ರು ಆಗ್ಲಾರ್ದವ್ರು ಹಾರಿ ಸತ್ತ ಅನ್ನೋದು ಬೇರೆ, ಲಿಂಗೈಕ್ಯ ಆಗಿ ಅನ್ನೋದು ಬೇರೆ, ಪದಗಳದವ್ರಿ. ನೋಡ್ರಿ, ಅದ್ರ ಬಗ್ಗೆ ಅದು ಅವ್ರು ಆ ಲೆವೆಲ್ ಚರ್ಚೆ ನಡೆದ್ರೆ ನಮ್ಮ ನಮ್ಮ ಸ್ಟ್ಯಾಂಡ್ ಏನಿಲ್ಲ. ಸಮಾಜದ ಆಗ ಬಸವಣ್ಣವ್ರಿಗೆ ತೊಂದರೆ ಕೊಟ್ಟಿದ್ದು ಖರೆ. ಅವ್ರು ಯಾವ ರೀತಿ ಮಾಡಿದ್ರು ಅಂತ ಇತಿಹಾಸಗಳು ಏನ್ ಹೇಳ್ತಾವ ಅದನ್ನ ನಾವು ನಂಬ್ಕೋತ ಹೋಗ್ತೀವಿ ಅಷ್ಟೇ. ಒಂದ್ ಇತಿಹಾಸ ಹಂಗ ಹೇಳ್ತದ, ಒಂದ್ ಇತಿಹಾಸ ಹೆಂಗ್ ಹೇಳ್ತದ, ಸ್ಪಷ್ಟತೆ ಇಲ್ಲ ನಮಗ. ಯಾಕಂದ್ರೆ ಇಲ್ಲ ಆದದಂತ್ರು ಖರೆ, ಅದು ಹೆಂಗಾಯ್ತು? ಅದಕ್ಕ ನಮ್ಮವ್ರನ್ನ ಲಿಂಗಾಯ್ಕೆ ಆದ್ರ ಅಂತ ಹೇಳುದು, ಮತ್ತೊಬ್ರದ ಯಾರ್ಯಾರ ವಿರೋಧ ಪಕ್ಷದವ್ರನ್ನ ಹಾರ್ ಜಿಗಿದ್ರು, ಹಾರ ಹೋದ್ರು. ಹಿಂಗಲ್ಲ, ಬರ ಭಾವನೆ ಅಷ್ಟೇ. ಅಲ್ಲ ಸರ್, ಬಸವಣ್ಣ ಬಗ್ಗೆ ಗೊತ್ತದ. ಬಸವಣ್ಣ ಒಳ್ಳೆಯವ್ರು ಇದ್ರ ಅಂತ ಹೇಳಿ ಅವ್ರು ಇಷ್ಟೆಲ್ಲ 12ನೇ ಶತಮಾನದೊಳಗೆ ಈಗ ಏನ್ ಮಾಡ್ತಾರ ಇದನ್ನೆಲ್ಲ ಮಾಡಿದ್ರು ಅವ್ರು ಪಾರ್ಲಿಮೆಂಟ್ ಅವಾಗೆ. ಅದ್ರ ಬಗ್ಗೆ 2 ಮಾತಿಲ್ಲ. ಅವ್ರು ಸುಧಾರಣೆ ಮಾಡಿದ್ರು ಸಹಿತ ಒಳಗೆ ಕಿಡಿಗೇಡಿಗಳು ಇರ್ತಾರಲ್ರಿ, ಅವರು ಅವತ್ತು ಹೋದಾರ ಇವತ್ತು ಹೋದಾರ ಅಂತ ಹೇಳಿದ್ರು. ಅವ್ರು ಕೆಡಿಸಿದಾರ ಬಸವಣ್ಣವ್ರ ಬಗ್ಗೆ. ಅವ್ರು ಮಾಡಿದ್ದು ನಾ ಅಲ್ಲ, ದೇಶ ಇಡೀ ದೇಶ ಜಗತ್ತೇ ಒಪ್ತತ್ರಿ. ಅಲ್ಲ ಅಂದ್ರ ಜಗತ್ತಿನೇ ಒಪ್ತತಿ ಬಸವಣ್ಣವ್ರ ಬಗ್ಗೆ. 2 ಮಾತು ಇಲ್ಲೇ ಇಲ್ರಿ, ಯಾರ್ದೂ ಇಲ್ಲ. ಇಡೀ ಜಗತ್ತಿನೇ ಒಪ್ಕೊಂಡು ಹೋಗ್ತೀನಿ ನಾವು ಹೇಳುದಲ್ಲ. ಆದ್ರೆ ಅವಾಗನೂ ಕಿಡಿಗೇಡಿಗಳಿದ್ರತ್ತ. ಮಹಾತ್ಮ ಗಾಂಧಿಗೂ ಕಿಡಿಗೇಡಿಗಳಿದ್ರು. ಬಸವಣ್ಣನವ್ರ ಬಗ್ಗೆ ಯಾರೇ ಮಾತಾಡಿದ್ರು, ಯಾರೇ ಅವಮಾನ ಮಾಡಿದ್ರು ಅವ್ರಿಗೆ ವಿರೋಧ ಅದ ನಮ್ದು. ಅದ್ರ ಬಗ್ಗೆ 2 ಮಾತಲ್ಲಿ ಇದು ಸ್ಪಷ್ಟತೆ. ಬಟ್ ಏನೈತಿ, ಆ ಸಮಯ ಸಂದರ್ಭದಲ್ಲಿ ಯಾವ ರೀತಿ ಮಾತಾಡ್ಯಾರ ಅವ್ರಿಗೆ ಏನಂತಿ ನೀವು ಪ್ರಶ್ನೆಯನ್ನು ಕೇಳ್ಬೇಕಾಗ್ತದೆ. ಬಸವಣ್ಣವ್ರ ಬಗ್ಗೆ ಜಗತ್ತಿನಲ್ಲಿ, ಈ ರಾಜ್ಯದಲ್ಲೆಲ್ಲ, ಈ ದೇಶದಲ್ಲೆಲ್ಲ, ಇಡೀ ಜಗತ್ತಿನಲ್ಲಿ ಅವಮಾನ ಮಾಡಿದ್ರೆ ಅದನ್ನ ನಾವು ಸಹಿಸಂಗಿಲ್ಲ. ನೋಡ್ರಿ, ಈಗ ನೀವು ಸ್ವಾಮೀಜಿಯವರ ನೇತೃತ್ವದಲ್ಲಿ ಮಾಡತ್ತಾರೆ. ಇದ್ರ ಬಗ್ಗೆ ಬರೋಣ. ಈಗ ಮೀಸಲಾತಿ ಹೋರಾಟದ ಬಗ್ಗೆ ರೂಪರೇಷೆ ಸರ, ಕರೆಕ್ಟ್ ನೀವು ಹೇಳುದು.
ಯಾಕಂದ್ರೆ ಒಂದ್ ಸ್ವಲ್ಪ ತಾಳ್ಮೆ ಅನ್ನೋದು ಬೇಕು ಅನ್ನೋ ದೃಷ್ಟಿಯಿಂದ ಒಮ್ಮಿಂದೊಮ್ಮೆ ಉಗ್ರಕ್ಕೆ ಹೋಗುದು ಬೇಡ, ಅವ್ರಿಗೆ ಟೈಮ್ ಕೊಟ್ಟು ನೋಡ್ಬೇಕು ಅನ್ನೋ ದೃಷ್ಟಿಯಿಂದ ನೀವು ಹೇಳಿದಂಗ ಖರೆ ಆಗೇತು ಹಾಕೋತ ಬಂದದು. ಮಾತಾಡಿ. ಈಗ ಪ್ರಥಮದಲ್ಲಿ ಇಲ್ಲ ಎಲ್ಲಾರು ಎಲ್ಲರಿಗೂ ಆಹ್ವಾನ ಇದೆ, ಎಲ್ರಿಗೂ ಆಹ್ವಾನ ಇದೆ. ಎಲ್ಲರಿಗೂ ಆಹ್ವಾನ, ಎಲ್ಲರೂ ಬರ್ತಾರೆ. ಪ್ರಥಮದಲ್ಲಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ರಾಷ್ಟ್ರಮಾತೆ ಕಿತ್ತೂರಾಣಿ ಚೆನ್ನಮ್ಮಾಜಿಯ ಪಾದಕ್ಕೆ ಹಣಿ ಮಣಿಯುತ್ತಾ ನಮ್ಮ ಸಮಾಜದ ಹೆಮ್ಮೆ ಜಗದ್ಗುರುಗಳಾಗಿರ್ತಕ್ಕಂಥವರು, ಪಾದಯಾತ್ರೆಯ ಪ್ರವರ್ತಕರು, ಮೀಸಲಾತಿಯ ಕ್ರಾಂತಿಯೋಗಿಗಳು, ಕೂಡಲ ಸಂಗಮ ಕೃಷಿ ಧರ್ಮ ಭಕ್ತ ಹೃದಯ ಸಿಂಹಾಸನದೀಶ್ವರ ಶ್ರೀ 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 ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳವರ ಪಾದಕ್ಕೆ ಹಣಿಮಣಿಯುತ್ತಾ ಈ ಒಂದು ಬೆಳಗಾವಿ ಸುವರ್ಣಸೌಧದ ಮುತ್ತಿಗೆಯ ಒಂದು ಹೋರಾಟದ ಪೂರ್ವಭಾವಿ ಸಭೆಯ ಒಂದು ಸುದ್ದಿಗೋಷ್ಠಿ ಮಾಧ್ಯಮದ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ರುದ್ರಗೌಡರ ಆದಿಯಾಗಿ ಇವತ್ತಿನ ನ್ಯೂಸ್ ನಾವು ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರ 2 ವಿಷಯಗಳನ್ನ ಈಗಾಗಲೇ ಸಾಕಷ್ಟು ಹೇಳಿದಾರೆ ನಮ್ಮ ಹಿರಿಯ ರುದ್ರಗೌಡರ ಸಮಾಜದ ಮುಖಂಡರು. 2 ವಿಷಯ ನಾನು ನಿಮ್ಗೆ ಹೇಳಕ್ ಬಯಸ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರ, ಒಂದು ನಮ್ಮ ಸಮಾಜದ ಶಾಸಕರಿಗೆ ಕಿವಿಮಾತು, 2ನೇದು ಸಮಾಜದ ಹೋರಾಟಕ್ಕ ಈ ಒಂದು ಬಿಜಾಪುರ ಜಿಲ್ಲೆಯನ್ನ ಎಲ್ಲ ಸಮಾಜ ಬಾಂಧವರು ಆಗಮಿಸ್ಬೇಕಂತಕ್ಕಂಥದ್ದು. ಮೊದಲಿಗೆ ನಾನು ಇವತ್ತಿನ ನ್ಯೂಸ್ ಹೋರಾಟ ಯಾವ ರೀತಿ ಇರ್ತದೆ ಸುವರ್ಣಸೌಧ ಅಂದ್ರೆ, ನಾವು ಮೀಸಲಾತಿ ಏನಾದ್ರೂ ಈ ಸರ್ಕಾರ ಕೊಟ್ರೆ ಅವರಿಗೆ ಅಲ್ಲೇ ಮುತ್ತಿನ ಹಾರ ಹಾಕ್ತಕ್ಕಂತ ಕೆಲಸ ಮಾಡ್ತೀವಿ. ಒಂದು ವೇಳೆ ನೀವೇನಾದ್ರೂ ಮೀಸಲಾತಿಗೆ ವಿರೋಧ ಮಾಡಿ ಧಿಕ್ಕರಿಸಿ ನಮ್ಮನ್ನ ಎಲ್ಲೆಂದ್ರಲ್ಲಿ ಟ್ರ್ಯಾಕ್ಟರ್ಗಳನ್ನ ತರಿಬಿ ನಮ್ಮ ಪದಾಧಿಕಾರಿಗಳನ್ನ ತರಿತಕ್ಕಂತ ಕೆಲಸ ಏನಾದ್ರೂ ಈ ಸರ್ಕಾರ ಮಾಡಿದ್ರ ಸುವರ್ಣಸೌಧಕ್ಕೆ ಖಂಡಿತ ಮುತ್ತಿಗೆ ಹಾಕ್ತಿವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೆ. ಈಗಾಗಲೇ ನನಗೆ ಸಾಕಷ್ಟು ಇದೆ ಗ್ರಾಮೀಣ ಪೊಲೀಸ್ ಸ್ಟೇಷನ್, ಬಿಜಾಪುರ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಸುಮಾರು ಕರೆಗಳು ಬಂದಿದ್ದಾವೆ. ಎಷ್ಟು ಜನ ಹೊಕ್ಕಿರಿ, ಹೆಂಗ್ ಹೊಕ್ಕಿರಿ, ನಾ ಅವ್ರಿಗೆ ಉತ್ತರ ಹೇಳಿದೆ. ನಾನು ಪದೇ ಒಂದ್ಸಲ ಹಚ್ಚಿದ್ರೆ ಹೇಳ್ತೀವಿ, 2 ಸಲ ಹಚ್ಚಿದ್ರೆ ಹೇಳ್ತೀವಿ, ಏನೋ ಕನ್ವಿನ್ಸ್ ಮಾಡ್ತೀವಿ. ಪದೇ ದಿನ ಬೆಳಗಾದ್ರೆ ಪೊಲೀಸರು ಫೋನ್ ಹತ್ತದಂದ್ರೆ ಹೆಂಗ್ರಿ? ಅವ್ರಿಗೆ ಕೊನೆಯದಾಗಿ ಹೇಳಿದೆ, ನಾವೇನು ಅಲ್ಲಿ ಭಯೋತ್ಪಾದನೆ ಮಾಡ್ಲಕ್ ಹೊಂಟಿಲ್ಲ, ನಮ್ಮ ನ್ಯಾಯಯುತವಾದ ಮೀಸಲಾತಿ ಹಕ್ಕನ್ನು ಕೇಳಕ್ ಹೊಂಟಿದೀವಿ, ನೀವು ಈ ರೀತಿ ತೊಂದರೆ ಕೊಡೋದು ಒಳ್ಳೇದಲ್ಲ ಅಂತ ಹಿಂಸೆ ಕೊಡ್ತಾ ಇದಾರೆ ಅಂದ್ರೆ ನಾ ಪದೇ ಕಾಲ್ ಮಾಡೋದು ಏನ್ರಿ ಅಂದ್ರೆ ಈ ರೀತಿ ಒಂದು ಮಾನಸಿಕ ಒಂದು ಇದು ಕೊಡ್ತಾ ಇದ್ದಾರೆ. ನಮ್ಮ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕ ನೀವು ದಯವಿಟ್ಟು ಸರ್ಕಾರಕ್ಕೆ ಹೇಳಕ್ ಬಯಸ್ತೀನಿ. ಪಾಪ ಪೊಲೀಸರ ಮೇಲೆ ನಾವೇನು ಇದು ಮಾಡ್ತಾ ಇಲ್ಲ, ಯಾಕಂದ್ರೆ ಸರ್ಕಾರದ ಆದೇಶ ಇರ್ತದೆ, ಸರ್ಕಾರದ ಸೂಚನೆ ಇರ್ತೈತಿ. ಹಂಗ ನಮ್ ಮಾನಸಿಕ ಸ್ಥೈರ್ಯವನ್ನ ಸರ್ಕಾರ ಪೊಲೀಸರ ಮುಖಾಂತರ ನಮ್ಮನ್ನು ಕುಗ್ಗಿಸುವಂತ ಕೆಲಸ ಮಾಡ್ತಾ ಇದೆ. ಅದಕ್ಕೆ ದಯವಿಟ್ಟು ಸರ್ಕಾರ ಅಂತ ಕೆಲ್ಸಕ್ಕೆ ಕೈ ಹಾಕಬಾರ್ದು. ಅಂತ ಕೆಲ್ಸಕ್ಕೆ ಏನಾದ್ರೂ ನೀವು ಕೈ ಹಾಕಿದ್ರಪ್ಪ ಅಂತಂದ್ರ ಇಡೀ ಅಖಂಡ ಪಂಚಮಸಾಲಿ ಸಮಾಜ ನಿಮ್ಮ ವಿರುದ್ಧ ಬೀಳ್ಬೇಕಾಗ್ತೈತಿ. ಸುವರ್ಣಸೌಧಕ್ಕೆ ಮುತ್ತಿಗೆ ಯಾವುದೇ ಕಾರಣಕ್ಕೆ ತಡೆಯಲಾಗಂಗಿಲ್ಲ. 1ನೇದಾಗಿ. 2ನೇದಾಗಿ ಹೇಳ್ಬೇಕಪ್ಪ ಅಂತಂದ್ರೆ, ನೀವು ಎಲ್ಲಿ ತಡಿತೀರಿ ಅಲ್ಲಿ ನಾವು ಎಲ್ಲಾ ಅಕ್ಕಿ ಕಾಯಿಪಲ್ಲೆ ಎಲ್ಲಾ ಸಮೇತ ಬಂದು ಅಲ್ಲೇ ಅಡಿಗೆ ಮಾಡ್ಕೊಂಡು ಉಣ್ಣುವಂತ ಒಂದು ವ್ಯವಸ್ಥೆಯನ್ನ ನಾವು ಮಾಡ್ಕೊಂಡಿದೀವಿ. ಇನ್ನ 2ನೇದಾಗಿ ನಮ್ಮ ಶಾಸಕರಿಗೆ ಒಂದು ಕಿವಿ ಮಾತನ್ನು ಹೇಳಕ್ ಬಯಸ್ತಾ ಇದ್ದೀನಿ. ನೋಡ್ರಪ್ಪ, ಇಷ್ಟೊಂದು ನಿಮ್ಗೆ ಕೈ ಮುಗಿದು ಕೇಳ್ಕೊತಿದ್ದೀವಿ. ಯಾಕಂದ್ರೆ ಎಲ್ಲ ನಮ್ಮ ಪಂಚಮಸಾಲಿ ಶಾಸಕರಲ್ಲಿ ಇವತ್ತಿನ ನ್ಯೂಸ್ JDS ನಲ್ಲಿ ಆಗಿರ್ಬೋದು, ಬಿಜೆಪಿಯಲ್ಲಿ ಆಗಿರ್ಬೋದು, ಕಾಂಗ್ರೆಸ್ ನಲ್ಲಿ ಆಗಿರಬಹುದು. ಇವತ್ತಿನ ನ್ಯೂಸ್ ನೀವು ಶಾಸಕರಾಗ್ಲಕ್ಕ ಎಲ್ಲಾ ಸಮಾಜದ ಋಣ ನಿಮ್ಮ ಮೇಲೆ ಅದ. ಆದ್ರ ಅತಿ ಹೆಚ್ಚಿನ ಒಂದು ಬೆಂಬಲ ನಮ್ಮ ಸಮಾಜದ ನಿಮಗೈತಿ. ಆ ಒಂದು ದಿಶೆಯಲ್ಲಿ ಇವತ್ತು ನ್ಯೂಸ್ ನಿಮ್ಗೆ ಎಲ್ಲಿ ಅಂದ್ರೆ ಅಲ್ಲಿ ಜೈಕಾರ ಹಾಕೋತ್ ಬಂದೀವಿ. ನಾವು ಪಂಚಮಸಾಲಿ ಶಾಸಕರು ನಮ್ಮ ಸಮಾಜದವ ಮೇಲೆತ್ತರಕ್ಕೆ ಬೆಳೀಲಿ. ಏನಾದ್ರು ನಮ್ದು ಒಂದು ಸ್ವಾರ್ಥ ಇದೆ, ಯಾಕೆ ಬೆಳಿಲಿಪ್ಪ ಅಂತ ನಮ್ಗ ಏನಾದ್ರು ಒಂದು ಮೀಸಲಾತಿ ಕೊಡಿಸ್ತಾನೆ, ನಮ್ ಪರವಾಗಿ ನಿಲ್ತಾರೆ ಅಂತಕ್ಕಂತ ಒಂದು ಭಾವನೆಯಿಂದ ನಿಮಗೆ ಜೈಕಾರ ಹಾಕೊಂಡು ನಾವು ಸಾಕಷ್ಟು ಬೆಂಬಲ ಕೊಟ್ಟು ನಿಮ್ಮನ್ನ ಶಾಸಕರನ್ನ ಸಚಿವರನ್ನಾಗಿ ಮಾಡಿದೀವಿ. ಆ ಒಂದು ಋಣ ತೀರ್ಸುವಂತ ಕೆಲಸ ನಿಮ್ಮಿಂದ ಆಗಬೇಕಾಗಿದೆ. ಒಂದು ವೇಳೆ ಋಣ ತೀರ್ಸುವಂತ ಕೆಲಸ ನೀವು ಏನಾದ್ರೂ ಮರ್ತ್ರೆ ನಿಮ್ಮನ್ನಷ್ಟೇ ಅಲ್ಲ, ಇಡೀ ನಿಮ್ಮ ಕುಟುಂಬನೇ ಪಂಚಮಸಾಲಿ ಸಮಾಜ ಬರುವಂತದಿಂದಲ್ಲಿ ಯಾವ ಒಂದು ಗ್ರಾಮ ಪಂಚಾಯಿತಿ ಹಿಡ್ಕೊಂಡು ವಿಧಾನಸೌಧವರೆಗೂ ಎಲ್ಲಿ ಅಧಿಕಾರಕ್ಕ ಹೋಗಿಸ್ಬಿಡ್ಲಾರ್ದಂತ ಕೆಲಸ ನಮ್ಮ ಸಮಾಜ ಬಾಂಧವರು ಮಾಡ್ತಾರ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಕ್ಕ ಬಯಸ್ತಾ ಇದ್ದೀನಿ. ಹೌದು, ಜೊತೆ ನಾ ಅದನ್ನ ಹೇಳಕ್ ಇನ್ನ ಬರ್ತೀನಿ, ನಮ್ ಮುಗಿದಿಲ್ಲ ನಂದು. ನಾವು ಬರೀ ನಮ್ಮ ಪಂಚಮಸಾಲಿ ಕೇಳಿಲ್ಲ, ಎಲ್ಲಾ ಸಮಾಜದವರಿಗೆ ಕೇಂದ್ರದಲ್ಲಿ OBC ಮೀಸಲಾತಿಯನ್ನು ಕೇಳ್ತಾ ಇದ್ದೀವಿ. ನಮ್ಗೊಬ್ಬರಿಗೆ ಕೊಡು ಅಂತ ಹೇಳ್ತಾ ಇದ್ದಿಲ್ಲ. ಕುಂಬಾರ ಸಮಾಜ, ಕಮ್ಮಾರ ಸಮಾಜ, ಹಡಪದರ ಸಮಾಜ, ಎಲ್ಲಾ ಸಮಾಜ ಎಲ್ಲರಿಗೆ ಕೇಂದ್ರದಲ್ಲಿ OBC ಮೀಸಲಾತಿ ಕೊಡ್ರಿ. ರಾಜ್ಯದಲ್ಲಿ ಪಂಚಮಸಾಲಿಗಳಿಗೆ ಎಲ್ಲ ಲಿಂಗಾಯತರಿಗೆ ಯಾವ ರೀತಿ 2A ಕೊಟ್ರಿ, ಎಲ್ಲರಿಗೂ ಕೊಟ್ರಿ 2A. ಯಾರ್ಯಾರು ಮುಖ್ಯಮಂತ್ರಿಗಳಾಗ್ಯಾರ ಅವ್ರವ್ರ ಸಮಾಜಕ್ಕೆ ಮೀಸಲಾತಿ ತೆಗೆದುಕೊಂಡು ಬಿಟ್ಟಾರ. ಮಾಡ್ತೀವಿ 100%. ನಮಗೆ ಎಂತಿ ಮೀಸಲಾತಿ ಬೇಕೇ ಬೇಕು. ಶರಣಬಸಪ್ಪ ಗಂಗಶೆಟ್ಟಿ, ಪಂಚಸೇನಾ ಜಿಲ್ಲಾಧ್ಯಕ್ಷರು, ವಿಜಯಪುರ. ಯಾಕಪ್ಪ ಅಂತಂದ್ರ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಕಣ್ಣಿಗೆ ಬಟ್ಟಿ ಕಟ್ಟಿಕೊಂಡಾಗ ಕೆಲಸ ಮಾಡದೇ ಇದ್ದಾಗ
ಮಾಧ್ಯಮ ಅನ್ನೋ ಒಂದು ಇದೆ ಅಂತಕ್ಕಂತ ಒಂದು ಭಾವನೆಯಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೇವೆ. ತಾವೆಲ್ಲರೂ ಇವತ್ತು ನ್ಯೂಸ್ ಈ ಸುದ್ದಿಯನ್ನ ಜಗತ್ತಿಗೆ ತೋರಿಸಿ ನಮಗೆ ಬೆಂಬಲ ನೀಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಸಹಿತ ಅನಂತ ಕೋಟಿ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಇಲ್ಲಿಗೆ ಒಂದು ಮಾಧ್ಯಮಗೋಷ್ಠಿ ಮುಗಿಸ್ತಾರೆ. ಶೆಟ್ಟಿ, ಪಂಚಸೇನಾ ಜಿಲ್ಲಾಧ್ಯಕ್ಷರು, ವಿಜಯಪುರ. ಎಲ್ಲರೂ ದಯವಿಟ್ಟು ಪ್ರಸಾದ